ಸ್ನೇಹಿತರೆ, ನಾನು ನಿಮ್ಮ ಕಂಬಾರ ಶಂಕರಾಚಾರಿ ಮಾಡುವ ನಮಸ್ಕಾರಗಳು. ನಮ್ಮ ಪ್ರಯಾಣ ಒಳವಿ ಚನ್ನಬಸವೇಶ್ವರ ದೇವಸ್ಥಾನ, ದಾಂಡೇಲಿ ಹತ್ತಿರ. ಇದು ನೋಡ್ತಕ್ಕಂಥ ಬಹಳ ಸುಂದರವಾಗಿದೆ. ರಮಣೀಯ ಪ್ರಕೃತಿ, ರಮಣೀಯ ಕಾಡು ಬೆಟ್ಟಗಳಲ್ಲಿ ನಿಲ್ಲಿಸಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಇದು ನೋಡೋಕ್ಕೆ ಬಹಳ ಸುಂದರವಾಗಿದೆ. ದಾಂಡೇಲಿ ಅಂದರೆ ನಿಮ್ಗೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಆ ಪ್ರಕೃತಿ ರಮಣೀಯಲ್ಲಿ ನಾವು ಹೇಗೆ ಪ್ರಕೃತಿಯನ್ನು ಆಸ್ವಾದನೆ ಮಾಡುತ್ತಿದ್ದೇವೆ ಅಂತಹ ಸ್ಥಳದಲ್ಲಿ ಈ ಒಳವಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ. ನಿಯರು ದಾಂಡೇಲಿ ಹತ್ತಿರ. ನಾವು ತಲುಪುವುದು ಹೇಗೆಂದರೆ, ಇದು ಹುಬ್ಬಳ್ಳಿ ಧಾರವಾಡ ಮೂಲಕವಾಗಿ ದಾಂಡೇಲಿ ದಾಟಿಕೊಂಡು ಒಳವಿ ಚನ್ನಬಸವೇಶ್ವರ ಕಾಡು ಬೆಟ್ಟಗಳಲ್ಲಿ ನೆಲೆಯಿರ್ತಕ್ಕಂಥ ಇದು ದೇವಸ್ಥಾನ ಬಹಳ ಸುಂದರವಾಗಿದೆ. ಪ್ರಧಾನ ಗುರುಗಳು ಒಳವಿ ಚನ್ನಬಸವೇಶ್ವರ ಎಂಬ ಗುರುಗಳು ಈ ದೇವಸ್ಥಾನದಲ್ಲಿ ನೆಲೆ ಹಾಕಿರ್ತಕ್ಕಂಥ ಬಹಳ ನೋಡಕ್ಕೆ ಸುಂದರವಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶ ಬಹಳ ಚೆನ್ನಾಗಿರುತ್ತೆ. ಈ ಮಠದವರು ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲ ಮಾಡಿಕೊಡುತ್ತಾರೆ. ಇದು ಪ್ರಧಾನ ದೇವಾಲಯ, ಗುರುಗಳು ನೆಲೆಸಿರ್ತಕ್ಕಂಥ ಜಾಗ. ಇಲ್ಲಿ ಒಂದು ದಿನನಿತ್ಯ ಪಂಚಾಮೃತ ಅಭಿಷೇಕ ಸಾಕಷ್ಟು ಭಕ್ತಾದಿಗಳು ಮಾಡಿಸಿಕೊಳ್ಳುತ್ತಾರೆ. ದರ್ಶನ ಭಾಗ್ಯ ಸಿಗಬೇಕಂದ್ರೆ ಆ ಗುರುಗಳ ಆಶೀರ್ವಾದ ತಪ್ಪದೇ ನಮ್ಮಲ್ಲಿ ಇರಬೇಕು. ಹಾಗಾದರೆ ನಾವು ಇಂಥ ಸ್ಥಳದಲ್ಲಿ ಪ್ರದೇಶಗಳು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಳ್ಳುತ್ತಾರೆ. ದೇವಸ್ಥಾನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ನಾವು ಈ ಮಧ್ಯೆ ಬಹಳ ಆಶ್ಚರ್ಯವಾಗಿ ಇಂಥ ಕಾಡು ಬೆಟ್ಟಗಳಲ್ಲಿ ಈ ರಮಣೀಯವಾಗಿರ್ತಕ್ಕಂಥ ದೇವಸ್ಥಾನ ನೋಡುವುದೇ ಒಂದು ಭಾಗ್ಯ.